ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರೋ ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಚಾನಲ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂತಂದರೆ ಸ್ಕಿನ್ ಕೇರ್ ರೂಟೀನ್ ತೋರಿಸೋಣ, ಹಾಗೆಯೇ ಹೇರ್ ಸ್ಟೈಲ್ ರೂಟೀನ್ಸ್ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು. ಆದರೆ ಒಂದು ಕೂಡ ಹೇರ್ ಸ್ಟೈಲ್ ತೋರಿಸಿಲ್ಲಲ್ಲ, ಸೊ ಹಾಗಾಗಿ ಇವತ್ತು ಲಾಂಗ್ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆದ ಹೇರ್ ಸ್ಟೈಲ್ ಆ್ಯಂಡ್ ಸಿಂಪಲಾಗಿ ಎಲ್ಲರೂ ಕೂಡ ಹಾಕೋಬೋದು ಆ್ಯಂಡ್ ಲುಕ್ಕು ಕೂಡ ಎಲಿಗೆಂಟ್ ಆಗಿರುತ್ತೆ. ಸೊ ಆ ಹೇರ್ ಸ್ಟೈಲ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಕಡೆಯಿಂದ ಅಥವಾ ಈ ಕಡೆಯಿಂದ ನಿಮ್ಗೆ ಯಾವ ಕಡೆ ಬೆಸ್ಟ್ ಅನಿಸುತ್ತೋ ಸೊ ಆ ಕಡೆಯಿಂದ ಒಂದು ಲೈನನ್ನು ಸೊ ಮೊದಲನೇದಾಗಿ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಹೇರನ್ನು ಈ ಥರ ರೋಲ್ ಮಾಡುತ್ತಾ ಎರಡು ಸೈಡನ್ನು ಪಿನ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ರೋಲ್ ಮಾಡಿ ಆ್ಯಂಡ್ ಎಲ್ಲ ಹೇರನ್ನು ಈ ಥರ ಫ್ರಂಟ್ ತೊಗೊಂಡು 3 ಸ್ಟೆಪ್ ಡಿವಿಷನ್ ಮಾಡಿಕೊಂಡು ಫಸ್ಟ್ ಮಾತ್ರ 3 ಸ್ಟೆಪ್ಸಲ್ಲಿ ಬ್ರೇಡ್ ಮಾಡ್ಕೋಬೇಕು. ಆಮೇಲೆ ಎರಡೆರಡು ಈ ಥರ ಡಿವೈಡ್ ಮಾಡಿಕೊಂಡು ಇಲ್ಲಿ ತೋರಿಸಿರೋ ಥರ ಹೇರನ್ನು ತೊಗೊಂಡು ನಾವು ಬ್ರೇಡ್ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಹೇರು ತುಂಬ ತಿನ್ನಾಗಿರುತ್ತೆ, ಆದರೆ ಲಾಂಗ್ ಆಗಿರುತ್ತೆ. ಸೊ ಈ ನಡುವೆ ನಾನು ಒಂಚೂರು ಹೇರ್ ಕೇರ್ ರೂಟೀನ್ ಚೇಂಜ್ ಮಾಡಿದ್ದೀನಿ. ನೋಡೋಣ ಸ್ವಲ್ಪ ದಿನ ಆದಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆಗ್ಬೋದು ಅಂತಲೇ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಈ ಥರ ಬ್ರೇಡ್ ಮಾಡ್ಕೊಂಡಿದ್ಮೇಲೆ ಈ ಫ್ರಂಟ್ ಹೇರ್ ಏನಿರುತ್ತಲ್ಲ ಅದು ನಮಗೆ ಬನ್ ಥರ ಅಂದರೆ ಬೌನ್ಸಿಯಾಗಿ ಕಾಣಬೇಕು ಅಂತಂದರೆ ಒಂಚೂರು ಈ ಥರ ಪುಲ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಲಿ ಬ್ರೇಡ್ ಮಾಡ್ಕೊಂಡಿರ್ತೀವಲ್ಲ, ಯಾಕೆ 2 ಕಾಲಿಂದ ಬ್ರೇಡ್ ಮಾಡ್ಕೋಬೇಕು ಅಂದರೆ ಇದೇ ರೀಸನ್ನು. ತುಂಬ ಬ್ರೇಡಿಂಗ್ ಬರುತ್ತೆ, ಸೊ ತುಂಬ ಸ್ಟೆಪ್ಪಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಒಂದೊಂದು ಸ್ಟೆಪ್ಪಿಗೂ ನಾವು ಈ ಎಡ್ಜಲ್ಲಿ ಹೇರನ್ನು ಇಟ್ಕೊಂಡು ಈ ಥರ ಪುಲ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಲೂಸಾಗಿ ಪುಲ್ ಮಾಡಬೇಕು. ಸೊ ಈ ಥರ ಪುಲ್ ಮಾಡ್ತಾ ಹೇರನ್ನು ಲೂಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಹೇರ್ ತುಂಬ ದೊಡ್ಡದಾಗಿ ಕಾಣುತ್ತೆ, ನಮ್ಮ ಜಡೆ ತುಂಬ ದಪ್ಪಾಗಿ ಕಾಣುತ್ತೆ ಆ್ಯಂಡ್ ಹೇರ್ ಬೌನ್ಸಿಯಾಗಿ ಕಾಣುತ್ತೆ. ಸೊ ಈ ಥರ ಮಾಡಾದಮೇಲೆ ಈಗ ಎರಡೂ ಕಡೆಯಿಂದನೂ ಹೇರನ್ನು ಈ ಥರ ಪುಲ್ ಮಾಡ್ಕೊತಾ ಇರಬೇಕು, ಲೂಸ್ ಮಾಡ್ಕೊತಾ ಇರಬೇಕು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಹೇರ್ ಸ್ಟೈಲು ಸ್ಯಾರಿ ಮೇಲೆ ಅಥವಾ ಗಾಗ್ರಾ ಮೇಲೆ ಎಲ್ಲದ್ರ ಮೇಲೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ತುಂಬ ಎಲಿಗೆಂಟ್ ಆಗಿದೆ ಅಲ್ವಾ ಈ ಲುಕ್ಕು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ಲುಕ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಈ ಲುಕ್ ಏನಾದರೂ ಸ್ವಲ್ಪನೂ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು